ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ರಾಜಕೀಯ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಈಗ ಯೋಗಿ ಆದಿತ್ಯನಾಥ್ ಅವರ ಜಾತಕದಲ್ಲಿ ಸಾಡೆ ಸಾತಿ ನಡೀತಿದೆ. ಆಮೇಲೆ ಉತ್ತರ ಪ್ರದೇಶದ ಬಿಕ್ಕಟ್ಟು ಬಗ್ಗೆ ನಾನು ರಾಜಕೀಯ ಭವಿಷ್ಯ ಏನಾಗ್ಬೋದು ಅನ್ನುವಂಥ ವಿಚಾರ ನಾನು ನಿಮ್ಮ ಜೊತೆಗೆಲ್ಲ ತಿಳಿಸ್ಕೊಡ್ತೀನಿ. ಇದು ಮುಂಡೇನ್ ಅಥವಾ ಮಂಡೇನ್ ಅಸ್ಟ್ರಾಲಜಿ ಅಂತ ಕರೀತಾರೆ. MUNDANE, ಪ್ರಾಪಂಚಿಕ ಭವಿಷ್ಯ. ನೀವು ಅದನ್ನು ಯಾವ ಥರ ಪ್ರೊನೌನ್ಸಿಯೇಷನ್ ಮಾಡ್ತಿರೋ ಅದು ನಿಮ್ಮ ಪ್ರಕಾರ ನೀವು ಪ್ರೊನೌನ್ಸಿಯೇಷನ್ ಮಾಡ್ಬೋದು. ನನ್ನ ಹತ್ರ ಈಗ ಕರೆಂಟ್ ಚೀಫ್ ಮಿನಿಸ್ಟರ್ ಯೋಗಿ ಆದಿತ್ಯನಾಥ್ ಅವರ ಜಾತಕ ಇದೆ. ಅವರ ಜಾತಕವನ್ನು ನೋಡೋಣ. BJP ಭವಿಷ್ಯ ಏನಾಗುತ್ತೆ, ಯೋಗಿ ಆದಿತ್ಯನಾಥ್ ಅವರ ಜಾತಕ ಭವಿಷ್ಯ ಏನು ಹೇಳುತ್ತೆ, ಎಲ್ಲ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸ್ತಾ ಹೋಗ್ತೀನಿ. ಇವರು ಜನನ ತಾರೀಕು ಬಂದು 5 ಜೂನ್ 1972 ಇಸ್ವಿ, 10 ಗಂಟೆ 54 AM ಇವರ ಸಮಯ, ಜನ್ಮ ಸಮಯ. ಇವರ ಜಾತಕದ ಪ್ರಕಾರ ಸಿಂಹ ಲಗ್ನ, ಗುರು ವಕ್ರಿ ಧನುರಾಶಿಯಲ್ಲಿ, ರಾಹು ಮಕರ ರಾಶಿಯಲ್ಲಿ, ಚಂದ್ರ ಕುಂಭ ರಾಶಿಯಲ್ಲಿ, ಬುಧ ಸೂರ್ಯ ಮತ್ತು ಶನಿ ವೃಷಭ ರಾಶಿಯಲ್ಲಿ, ಮಂಗಳ ಮತ್ತು ಶುಕ್ರ ವಕ್ರಿ ಶುಕ್ರ ಮಿಥುನ ರಾಶಿಯಲ್ಲಿ, ಕೇತು ಕರ್ಕಾಟಕ ರಾಶಿಯಲ್ಲಿ. ಇದು D1 ಚಾರ್ಟ್. ಅದೇ ಥರ D9 ಚಾರ್ಟ್ ಮಾಡಿದಾಗ ಬಹಳ ಸೂಕ್ಷ್ಮವಾದಂಥ ವಿಚಾರಗಳನ್ನು ತಿಳಿಸುವಂಥದ್ದು ನವಾಂಶ ಕುಂಡ್ಲಿ. ನವಾಂಶ ಕುಂಡ್ಲಿಯಲ್ಲಿ ಕುಂಭ ನವಾಂಶ ವೃಷಭ ನವಾಂಶ, ಚಂದ್ರ ವೃಷಭ ರಾಶಿಯಲ್ಲಿ ನವಾಂಶದಲ್ಲಿ D9ನಲ್ಲಿ, ಶನಿ ಮಿಥುನ, ಸೂರ್ಯ ಬುಧ ಮತ್ತು ಗುರು ಕರ್ಕಾಟಕದ ರಾಶಿಯಲ್ಲಿ, ಕೇತು ಸಿಂಹ, ವಕ್ರಿ ಶುಕ್ರ ಧನುರಾಶಿ, ರಾಹು ಕುಂಭರಾಶಿ, ಮಂಗಳ ಮೇಷರಾಶಿ. ಇದು ನಾನೀಗ D1 ಚಾರ್ಟ್ ಹೇಳಿದ್ದೀನಿ, D9 ಚಾರ್ಟ್ ಹೇಳಿದ್ದೀನಿ. ಇವರ ಜನ್ಮ ಲಗ್ನ ಯಾವುದು? ಸಿಂಹ ಲಗ್ನ. ಇವರ ಚಂದ್ರನ ರಾಶಿ ಯಾವುದು? ಕುಂಭ. ನೀವೆಲ್ಲ ಯಾರು ಕುಂಭ ರಾಶಿ ಇದ್ದೀರಿ, ಇವಾಗ ನಿಮ್ಮ ಜನ್ಮ ರಾಶಿಯಲ್ಲಿ ಶನಿ ಸಂಚಾರ ಆಗ್ತಿದ್ದಾನೆ. ನಿಮ್ಮೆಲ್ಲರಿಗೂ ಗೊತ್ತು ಈಗ ನೀವು ಯಾವ ತರ ಕಷ್ಟ ಪಡ್ತಿದ್ದೀರಿ ಅನ್ನೋದು. ಹಾಗಾದ್ರೆ ಮುಖ್ಯಮಂತ್ರಿಗಳಿಗೆ ಯಾವ ತರ ಪ್ರಾಬ್ಲಮ್ ಆಗ್ಬೋದು? ಎಲ್ಲರಿಗೂ ಕೂಡ ಸರ್ವಂ ಗ್ರಹಾಧೀನಂ ಜಗತ್ ಅಂತೀವಿ. 7ನೇ ಮನೆಯಲ್ಲಿ ಕೇಮದ್ರುಮ ಯೋಗ ಇವ್ರ ಜಾತಕದಲ್ಲಿದೆ. ಇವ್ರ ಜಾತಕದ ಶನಿ ಚಂದ್ರನ ನೋಡೋದ್ರಿಂದ ಇವರು ಚಿಕ್ಕ ವಯಸ್ಸಿನಲ್ಲೇ ಸನ್ಯಾಸಿ ಅನ್ನೋದನ್ನ ಇವರು ಜಾತಕ ತೋರಿಸುತ್ತೆ. ಅಯೋಧ್ಯೆಯ ಫೈಜಾಬಾದ್ ಅನ್ನುವಂತಹ ಲೋಕಸಭಾ ಕ್ಷೇತ್ರದ ಸೋಲು ಇವರಿಗೆ ಮರೆಯಲಾಗದ ಆಘಾತವನ್ನ ನೀಡಿದೆ ಅಂತ ನಾನು ಹೇಳಕ್ಕೀಗ ಇಷ್ಟಪಡ್ತೀನಿ. ಯೋಗಿ ಆದಿತ್ಯನಾಥ್ ಅವರಿಗೆ ಶನಿ ಕುಂಭ ರಾಶಿಯಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಶನಿ ಸಾಡೆ ಸಾತಿ, ಹಾಗೂ ಇವರಿಗೆ ದಶಾಭುಕ್ತಿ ಬಂದು ಕೇತು ಮಹಾದಶೆ ಮತ್ತು ಬುಧರ ಭುಕ್ತಿ, ತುಂಬಾ ಕಷ್ಟದ ದಶೆ ನಡೀತಾ ಇದೆ. ಹಾಗಾದ್ರೆ ಉತ್ತರ ಪ್ರದೇಶದಲ್ಲಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ 80 ಲೋಕಸಭಾ ಸ್ಥಾನಗಳಿಗೆ 2024ನೇ ಇಸ್ವಿಗೆ ಚುನಾವಣೆಯಲ್ಲಿ ಸಮಾಜವಾದಿ ಪಕ್ಷ ಅತ್ಯಧಿಕ 37 ಸ್ಥಾನಗಳನ್ನು ಗೆದ್ದುಕೊಂಡು ರಾಜ್ಯದಲ್ಲಿ BJP ಕೇವಲ UPನಲ್ಲಿ 33 ಸ್ಥಾನಗಳಿಗೆ ಅದು ಸ್ಥಾನ ಅನ್ನೋದು ಇಳಿತು. ಹಾಗಾದ್ರೆ 2024 UP ರಾಜ್ಯದಲ್ಲಿ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥರಿಗೆ ಅವರು ಒತ್ತಡದಲ್ಲಿದ್ದಾರೆ ಅನ್ನೋದು ಕೂಡ ಜಾತಕ ತೋರಿಸುತ್ತೆ. ಮುಂದಿನ ವರ್ಷದಲ್ಲಿ ದೊಡ್ಡ ರಾಜಕೀಯ ಬಿಕ್ಕಟ್ಟು ಉಂಟಾಗುತ್ತೆ ಅನ್ನೋದನ್ನು ಕೂಡ ಜಾತಕ ತಿಳಿಸುತ್ತೆ. ಏಪ್ರಿಲ್ 2025ರಿಂದ ಜೂನ್ 2025ರ ಒಳಗೆ ಮೀನರಾಶಿಯಲ್ಲಿ ಶನಿ ಮಹಾತ್ಮ ಸಂಚಾರ ಆಗೋದ್ರಿಂದ, ರಾಹು ಸಂಕ್ರಮಣ ಆಗೋದ್ರಿಂದ, ಅದು ಅಷ್ಟಮದಲ್ಲಿ ಯೋಗಿ ಆದಿತ್ಯನಾಥರ ಜಾತಕದಿಂದ ಉಂಟಾಗ್ತಾ ಇರೋದ್ರಿಂದ ಆದಿತ್ಯನಾಥರವರಿಗೆ ತುಂಬಾ ಕಷ್ಟಕರವಾಗಿರುತ್ತದೆ. ರಾಜಕೀಯ ಜೀವನದಲ್ಲಿ ಪ್ರಮುಖ ಬದಲಾವಣೆಗಳು ಉಂಟಾಗುವ ಸಾಧ್ಯತೆ ಇದೆ. ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡುವಂತೆ ಒತ್ತಡಕ್ಕೆ ಯೋಗಿ ಆದಿತ್ಯನಾಥರವರು ಸಿಲುಕಿಕೊಳ್ಳುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ.
ಹಾಗಾದ್ರೆ ಅವರ ಪ್ರಮಾಣ ವಚನದ ಸಮಯ ತಗೊಂಡಾಗ ಅದು ಜಾತಕ 2.0 ಎರಡನೇ ಸಲ ಪ್ರಮಾಣ ವಚನ, ಸಮಯ ಬಂದು 25 ಮಾರ್ಚ್ 2022, 16:21 ಸಿಂಹ ಲಗ್ನ, ಚಂದ್ರ ಧನು ರಾಶಿಯಲ್ಲಿ, ಶನಿ ಶುಕ್ರ ಮಂಗಳ ಮಕರ ರಾಶಿಯಲ್ಲಿ, ಗುರು ಕುಂಭ ರಾಶಿಯಲ್ಲಿ, ಸೂರ್ಯ ಬುಧ ಮೀನರಾಶಿ, ರಾಹು ಮೇಷರಾಶಿ. ಇದು D1 ಚಾರ್ಟು. D9 ಚಾರ್ಟ್ ಕೂಡ ಸಿಂಹ ಲಗ್ನ, ಚಂದ್ರ ಶುಕ್ರ ಸಿಂಹ ರಾಶಿ ಸಿಂಹ ನವಾಂಶದಲ್ಲಿ, ಶನಿ ಕನ್ಯಾ ರಾಶಿ, ಸೂರ್ಯ ತುಲಾ ರಾಶಿ, ರಾಹು ಧನುರಾಶಿ, ಗುರು ವೃಷಭ ರಾಶಿ, ಕೇತು ಮಿಥುನ ರಾಶಿ, ಮಂಗಳ ಮತ್ತೆ ಬುಧ ಕರ್ಕಾಟಕ ರಾಶಿ. ಹಾಗಾದ್ರೆ ಪ್ರಮಾಣ ವಚನ ಸಮಯದಲ್ಲಿ ಬಹುಪಾಲು ಗ್ರಹಗಳು 6ನೇ ಮನೆ ಅಂದ್ರೆ ನಾವೇನಂತ ನೋಡ್ತೀವಿ, ಸಂಘರ್ಷ. 8ನೇ ಮನೆ ಅಂದ್ರೆ ಪಿತೂರಿ. ಈಗ ಇವರಿಗೆ ತನ್ನ ಸ್ವಂತ ಪಕ್ಷದೊಂದಿಗೆ ತಲೆನೋವು ಉಂಟಾಗುತ್ತದೆ. ಇವರ ಮುಖ್ಯಮಂತ್ರಿಗಳಾದ ಉಪಮುಖ್ಯಮಂತ್ರಿಗಳಾದ ಕೇಶವ್ ಪ್ರಸಾದ್ ಮೌರ್ಯ ಮತ್ತು ಬ್ರಿಜೇಶ್ ಪಾಠಕ್ ಇವರು UP ರಾಜ್ಯದ ಕ್ಯಾಬಿನೆಟ್ ಸಭೆಗೆ ಹಾಜರಾಗ್ತಿಲ್ಲ ಅನ್ನೋದನ್ನ ನೀವೆಲ್ಲ ನ್ಯೂಸ್ ಅಲ್ಲೂ ಕೂಡ ಕೇಳ್ತಾ ಇರ್ತೀರಿ. ಮುಖ್ಯಮಂತ್ರಿಯಾಗಿ ತಮ್ಮ ಅಧಿಕಾರ ಅವಧಿ ಏನಿದೆಯೋ ಅದನ್ನ ಪೂರ್ಣಗೊಳಿಸಲು ಯೋಗಿ ಆದಿತ್ಯನಾಥರವರಿಗೆ ಸಾಧ್ಯವಾಗುವುದಿಲ್ಲ. ಮುಂದಿನ 1 ವರ್ಷದಲ್ಲಿ ಇವರ ಉಪಮುಖ್ಯಮಂತ್ರಿಗಳಲ್ಲಿ ಒಬ್ಬರು ಇವರನ್ನು ಬದಲಾಯಿಸಲು ಪ್ರಯತ್ನಿಸ್ತಾರೆ. ಮುಖ್ಯಮಂತ್ರಿ ಕುರ್ಚಿಗೆ ಅಪಾಯ ಎದುರಾಗಿದೆ ಅನ್ನೋದು ಗ್ರಹಗಳು ಮತ್ತು ನಕ್ಷತ್ರಗಳ ಮುಖಾಂತರ ತಿಳಿಸ್ಬೋದು. 1 ವರ್ಷದಲ್ಲಿ ಭಾರತದ ರಾಜಕೀಯದಲ್ಲಿ ದೊಡ್ಡ ಕ್ರಾಂತಿಯನ್ನ ಜನ ನೋಡ್ಬೇಕಾಗತ್ತೆ ಅನ್ನುವಂಥ ವಿಚಾರ ನಿಮಗೆ ಮೊದಲೇ ನಾನು ವಿಡಿಯೋ ಮಾಡಿ ತಿಳಿಸ್ತಾ ಇದ್ದೀನಿ. ಪ್ರಿಯ ವೀಕ್ಷಕರೇ, ನೀವೆಲ್ಲ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ. ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ಕೆಳಗಡೆ ಶೇರ್ ಬಟನ್ ಇದೆ. ನೀವೆಲ್ಲ ಸೋಷಿಯಲ್ ಮೀಡಿಯಾಗಳಿರ್ತೀರಿ, ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋವನ್ನ ಶೇರ್ ಮಾಡಿ. ಯಾಕಂದ್ರೆ ಜ್ಯೋತಿಷ್ಯ ಅಂದ್ರೆ ಕತ್ಲಲ್ಲಿರೋರಿಗೆ ಬೆಳಕನ್ನ ತೋರಿಸುವಂತ ಸಬ್ಜೆಕ್ಟ್. ನಾಲೆಡ್ಜ್ ಆಫ್ ಲೈಟ್ ಅಂತೀವಿ. ವೇದದ ಅಂಗ ಜ್ಯೋತಿಷ್ಯ ಶಾಸ್ತ್ರ ಆಗಿರೋದ್ರಿಂದ ಎಲ್ಲರಿಗೂ ಕೂಡ ಬೆಳಕರಲಿ. ದಯವಿಟ್ಟು ಎಲ್ಲರೂ ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ ವಿಡಿಯೋವನ್ನ ಶೇರ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ, ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿ ಶಾಂತಿ ಮಂತ್ರ ಹೇಳ್ತೀನಿ. ಓಂ ಸಹನಾವವತು ಸಹನೌ ಪುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಪ್ರಿಯ ವೀಕ್ಷಕರೇ, ನಿಮ್ಗೆಲ್ಲ ಒಳ್ಳೇದಾಗ್ಲಿ. ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.